ಹೊಸ ಹುಟ್ಟಿದ ಶಿಶುವಿನ ನಾಭಿ ನಾರು ನೋಡಿಕೊಳ್ಳುವ ವಿಧಾನ. ಹೊಸ ಹುಟ್ಟಿದ ಶಿಶುವಿನ ನಾಭಿ ನಾರಿನ ಸರಿಯಾದ ಜತೆಗಾರಿಕೆ ಬಹಳ ಮುಖ್ಯ. ಸಾಮಾನ್ಯವಾಗಿ ನಾಭಿ ನಾರು ಜನನದ ನಂತರ 1 ರಿಂದ 2 ವಾರಗಳೊಳಗೆ ಸ್ವಾಭಾವಿಕವಾಗಿ ಒಣಗಿ ತಾನೇ ಬಿದ್ದು ಹೋಗುತ್ತದೆ. ಅದುವರೆಗೆ ಅದರ ಸರಿಯಾದ ಆರೈಕೆ ಅಗತ್ಯ. ಮೊದಲಿಗೆ ನಾಭಿ ಭಾಗವನ್ನು ಸದಾ ಸ್ವಚ್ಛವಾಗಿಯೂ ಒಣವಾಗಿಯೂ ಇಡಿ. ಡೈಪರ್ ಅನ್ನು ನಾಭಿ ನಾರನ್ನು ಮುಚ್ಚುವಂತೆ ಹಾಕಬೇಡಿ. ಡೈಪರನ್ನು ಕೆಳಕ್ಕೆ ಮಡಚಿ ನಾರು ಗಾಳಿಗೆ ತೋರುತ್ತಂತೆ ಮಾಡಿ. ಇದರಿಂದ ಅದು ಬೇಗ ಒಣಗಲು ಸಹಾಯವಾಗುತ್ತದೆ. ನಾಭಿ ನಾರಿನ ಮೇಲೆ ಎಣ್ಣೆ, ಪುಡಿ ಅಥವಾ ಮನೆ ಮದ್ದುಗಳನ್ನು ಹಚ್ಚಬೇಡಿ. ನಾರು ಸ್ವಲ್ಪ ಸಡಿಲವಾಗಿರುವಂತೆ ಕಾಣಿಸಿದರೂ ಅದನ್ನು ಎಳೆಯಲು ಅಥವಾ ಕಿತ್ತುಹಾಕಲು ಪ್ರಯತ್ನಿಸಬೇಡಿ. ಅದು ಸ್ವತಃ ಬಿದ್ದು ಹೋಗುವವರೆಗೆ ನಿರಾಳವಾಗಿ ಇರಲಿ. ನಾಭಿ ನಾರು ಬಿದ್ದಿಲ್ಲದವರೆಗೆ ಪೂರ್ತಿ ಸ್ನಾನ ಮಾಡಿಸುವುದನ್ನು ತಪ್ಪಿಸಿ. ಬದಲು ಸಫರ್ದಿ ಸ್ನಾನ, ಸ್ಪಾಂಜ್ ಬ್ಯಾತ್ ಮಾಡಿಸಿ. ನಾಭಿ ಭಾಗ ಮಲಿನವಾದರೆ ಸ್ವಚ್ಛವಾದ ನೀರಿನಿಂದ ನಾಜೂಕಾಗಿ ತೊಳೆದು ಒಣಗಿಸಿ. ನಾಭಿಯಲ್ಲಿ ಕೆಂಪಾಗುವುದು, ಓತ, ದುರ್ವಾಸನೆ, ಮಲಮಲ ಡಿಸ್ಚಾರ್ಜ್ ಅಥವಾ ಶಿಶುವಿಗೆ ಜ್ವರ ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇವು ಸೋಂಕಿನ ಲಕ್ಷಣಗಳಾಗಿರಬಹುದು. ನಾಭಿ ನಾರು ಬಿದ್ದ ನಂತರ ಸ್ವಲ್ಪ ರಕ್ತ ಬೀಳುವುದು ಅಥವಾ ತೇವ ಇರುವಂತೆ ಕಾಣುವುದು ಸಾಮಾನ್ಯ. ಕೆಲವು ದಿನಗಳಲ್ಲಿ ಅದು ಸಂಪೂರ್ಣವಾಗಿ ಗುಣವಾಗುತ್ತದೆ. ನಾಭಿ ನಾರದ ಆರೈಕೆ ಸರಳವಾದದ್ದು ಆದರೆ ಬಹಳ ಮುಖ್ಯ. ಈ ಸೂಚನೆಗಳನ್ನು ಪಾಲಿಸಿ ನಿಮ್ಮ ಶಿಶುವನ್ನು ಸುರಕ್ಷಿತವಾಗಿಯೂ ಆರೋಗ್ಯಕರವಾಗಿಯೂ ಇಡಿ.